ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, BCom 3rd semester, New Venture Planning, session 39. In these sessions, we are going to discuss about the search for entrepreneurial capital, state finance corporations. Learning objectives of this study: to appropriate the need for institutional support to small entrepreneurs, to discuss the support rendered by state financial corporations to the entrepreneur, regulatory agencies and federal and state guarantee institutions employ corporate finance principles such as contingent claims and contracting theory. Recap session: we discussed so far relating to bank funding and various government policy and packages for setting up of a new enterprises. State financial corporations. State financial corporations operating at state level from integral part of the development financing system in the country. Objectives are financing, promoting and small and medium enterprises. ಒಂದು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹಣಕಾಸಿನ ನೆರವನ್ನು ಕೊಡುವುದು ಇದರ ಉದ್ದೇಶವಾಗಿದೆ. ಬ್ಯಾಲೆನ್ಸ್ಡ್ ರೀಸನಬಲ್ ಡೆವಲಪ್ಮೆಂಟ್, ಒಂದು ಏರಿಯಾದ ಒಂದು ಬ್ಯಾಲೆನ್ಸ್ಡ್ ರೀಸನಬಲ್ ಡೆವಲಪ್ಮೆಂಟ್ ಮಾಡೋದು ಈ ಒಂದು ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ನ ಉದ್ದೇಶಗಳಾಗಿವೆ. ಸೋಷಿಯೋ ಎಕನಾಮಿಕ್ ಗ್ರೋತ್, ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಉದ್ದೇಶವನ್ನು ಹೊಂದಿದೆ. ಕ್ಯಾಟಲೈಸಿಂಗ್ ಹೈಯರ್ ಇನ್ವೆಸ್ಟ್ಮೆಂಟ್, ಒಂದು ಹೈಯರ್ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದು ಇದೊಂದು ಮುಖ್ಯ ಉದ್ದೇಶವಾಗಿದೆ. ಜನರೇಟಿಂಗ್ ಗ್ರೇಟರ್ ಎಂಪ್ಲಾಯ್ಮೆಂಟ್, ಅಂದರೆ ಉದ್ಯೋಗ ಸೃಷ್ಟಿಸುವುದು ಕೂಡ ಒಂದು ಉತ್ತಮ ಉದ್ದೇಶವನ್ನು ಹೊಂದಿದೆ. ಆಪರ್ಚುನಿಟೀಸ್ ಅಂಡ್ ವೈಂಡಿಂಗ್ ದ ಓನರ್ಶಿಪ್ ಬೇಸ್ ಇಂಡಸ್ಟ್ರೀಸ್. ಆರ್ಗನೈಜೇಷನ್ ಅಂಡ್ ಮ್ಯಾನೇಜ್ಮೆಂಟ್. ದೇರ್ ಆರ್ 18 SFCs in the country, 17 of which were set up under the State Finance Corporation Act 1951. Tamil Nadu Industrial Investment Corporation Limited had set up in 1949 under the Companies Act as Madras Industrial Investment Corporation, also function as a full-fledged SFC. State Finance Corporations external financial assistance to industrial units by way of ಒಂದು ಕೈಗಾರಿಕೆಗಳಿಗೆ ಇನ್ನೂ ಹೆಚ್ಚುವರಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡ್ತಾ ಹೋಗ್ತವೆ. ಟರ್ಮ್ ಲೋನ್ ರೂಪದಲ್ಲಿ ಆಗಿರ್ಬೋದು, ಡೈರೆಕ್ಟ್ ಸಬ್ಸ್ಕ್ರಿಪ್ಷನ್ಸ್ ಆಫ್ ಈಕ್ವಿಟಿ ಅಥವಾ ಡಿಬೆಂಚರ್ಸ್ ರೂಪದಲ್ಲಿ ಆಗಿರ್ಬೋದು, ಗ್ಯಾರಂಟಿ ಆ್ಯಂಡ್ ಡಿಸ್ಕೌಂಟಿಂಗ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಫಾರ್ಮ್ನಲ್ಲಿ ತಮ್ಮ ಹಣಕಾಸನ್ನು ಒದಗಿಸುತ್ತವೆ. ರೆಫರೆನ್ಸ್ ಸ್ಕೀಮ್ಸ್ ಆ್ಯಂಡ್ ಈಕ್ವಿಟಿ ಅಸಿಸ್ಟೆನ್ಸ್ ಆಗಿ ಕೂಡ ಒಂದು ಹಣಕಾಸಿನ ನೆರವನ್ನು ಒಂದು ಕೈಗಾರಿಕೆಗಳಿಗೆ ಒದಗಿಸುತ್ತವೆ. ಅಸಿಸ್ಟೆನ್ಸ್ ಫಾರ್ಮುಲೇಟೆಡ್ ಬೈ IDBI and SIDBI. IDBI means Industrial Development Bank of India and State Industrial Development Bank of India. In schemes for ಯಾವ ಒಂದು ಸ್ಕೀಮ್ನಲ್ಲಿ ಈ IDBI ಮತ್ತು SIDBIನಲ್ಲಿ ಬರ್ತವೆ ಅಂದರೆ ಆರ್ಟಿಸನ್ಸ್, ಸ್ಪೆಷಲ್ ಟಾರ್ಗೆಟ್ ಗ್ರೂಪ್ SC/ST, ವುಮೆನ್, ಎಕ್ಸ್ ಸರ್ವಿಸ್ಮೆನ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಎಟ್ಸೆಟ್ರಾ. ಅಂಡರ್ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್, setting up hotels, tourism related activities, nursing homes, hospitals. Concern eligible for assistance. ಯಾವ ಒಂದು ಅರ್ಹತೆ ಮೇರೆಗೆ ಈ ಎಲಿಜಿಬಲ್ ಅಂತ ನಾವು ನೋಡ್ತೀವಿ ಅನ್ನೋದಾದರೆ, ಇಂಡಸ್ಟ್ರೀಸ್ ಎಲಿಜಿಬಲ್ ಫಾರ್ ಫಿನಾನ್ಷಿಯಲ್ ಅಕಾಮಡೇಷನ್ಸ್ ಅಂಡರ್ ಸ್ಟೇಟ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಆ್ಯಕ್ಟ್ 1951 ಆರ್ ಎಂಗೇಜ್ಡ್ ಇನ್ ಫಾಲೋವಿಂಗ್ ಆ್ಯಕ್ಟಿವಿಟೀಸ್. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್, ಅಂದರೆ ಸರಕುಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಎಲಿಜಿಬಲ್ ಆಗಿರುತ್ತವೆ. ಪ್ರಿಸರ್ವೇಷನ್ ಆಫ್ ಗೂಡ್ಸ್, ಪ್ರೊಸೆಸ್ ಆಫ್ ಗೂಡ್ಸ್, ಮೈನಿಂಗ್, ಜನರೇಷನ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಎಲೆಕ್ಟ್ರಿಸಿಟಿ ಆರ್ ಎನಿ ಅದರ್ ಫಾರ್ಮ್ ಆಫ್ ಪವರ್, ಹೋಟೆಲ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಆಫ್ ಪ್ಯಾಸೆಂಜರ್ಸ್ ಆರ್ ಗೂಡ್ಸ್, ಮೇಂಟೆನೆನ್ಸ್, repair, testing or service of machinery of any descriptions of vehicle or vessel or motor boats or travels or
tractors, assembling, repairing, and packaging any article with the aid of machinery of power, development of any contiguous area of land as industrial state, fishing or providing shore facilities for fishing or maintenance thereof, providing special or technical knowledge or other services for promotion of industrial growth. ಒಂದು ಕೈಗಾರಿಕೆಯ ಬೆಳವಣಿಗೆಯ ಪ್ರೋತ್ಸಾಹ ನೀಡೋದ್ರ ಮೂಲಕ ಒಂದು ಟೆಕ್ನಿಕಲ್ ನಾಲೆಡ್ಜನ್ನು ಕೂಡ ಇಲ್ಲಿ ಪ್ರಮೋಷನ್ ಮಾಡಲಿಕ್ಕೆ ಕೊಡ್ತಾ ಹೋಗ್ತಾರೆ. ಫಂಕ್ಷನ್ಸ್ ಆಫ್ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್. ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ನ ಕಾರ್ಯಗಳು: ಮೇನ್ ಫಂಕ್ಷನ್ಸ್ ಟು ಪ್ರೊವೈಡ್ ಟರ್ಮ್ ಲೋನ್ಸ್, ಅಂದ್ರೆ ಅಲ್ಪಾವಧಿಯ ಸಾಲ, ಒಂದು ಸಣ್ಣ ಪ್ರಮಾಣದ ಸಾಲವನ್ನು ಕೊಡುವುದು ಒಂದು ಪ್ರೈಮರಿ ಫಂಕ್ಷನ್ಸ್ ಅಂತ ನೋಡ್ಬೋದು. ಅಕ್ವಿಜಿಷನ್ಸ್ ಆಫ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಪ್ರೀ ಆಪ್ಷನ್ಸ್ ಆ್ಯಂಡ್ ಅದರ್ ಅಸೆಟ್ಸ್. ಪ್ರಮೋಷನ್ ಆಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಅಂದರೆ ಸ್ವ-ಉದ್ಯೋಗವನ್ನು ಕಂಡುಕೊಳ್ಳಲು ಸಾಲವನ್ನು ಕೊಡುವುದು. ಎಂಕರೇಜಿಂಗ್ ನ್ಯೂ ಆ್ಯಂಡ್ ಟೆಕ್ನಿಕಲಿ ಪ್ರೊಫೆಷನಲಿ ಕ್ವಾಲಿಫೈಡ್ ವುಮೆನ್ ಎಂಟರ್ಪ್ರಿನಿಯರ್ಸ್ ಇನ್ ಸೆಟ್ಟಿಂಗ್ ಅಪ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್, ಅಂದರೆ ಮಹಿಳಾ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವುದು ಒಂದು ಈ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ನ ಕೆಲಸವಾಗಿದೆ. ಫೈನಾನ್ಸ್ ಎಕ್ಸ್ಪ್ಯಾನ್ಷನ್, ಮಾಡರ್ನೈಜೇಷನ್ ಆ್ಯಂಡ್ ಅಪ್ಗ್ರೇಡೇಷನ್ ಆಫ್ ಟೆಕ್ನಾಲಜಿ, ಒಂದು ತಂತ್ರಜ್ಞಾನವನ್ನು ಆಧುನೀಕರಿಸುವುದು, ವಿಸ್ತರಿಸುವುದು ಈ ಒಂದು ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ನ ಪ್ರಮುಖ ಕಾರ್ಯವಾಗಿದೆ. ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ರಿಹ್ಯಾಬಿಲಿಟೇಷನ್, ಅಸಿಸ್ಟೆನ್ಸ್ ಫಾರ್ ಪ್ರಮೋಷನ್ ಆರ್ ಎಕ್ಸ್ಪ್ಯಾನ್ಷನ್ ಆಫ್ ಇಂಡಸ್ಟ್ರಿ, ಒಂದು ಕೈಗಾರಿಕೆಯನ್ನು ವಿಸ್ತರಿಸುವುದು. ರೂರಲ್ ಆ್ಯಂಡ್ ಅರ್ಬನ್ ಆರ್ಟಿಸನ್ಸ್, ಅಂದರೆ ಹಳ್ಳಿ ಗ್ರಾಮಗಳಲ್ಲಿ ಒಂದು ಕೈಗಾರಿಕೆಗಳನ್ನು ಬೆಳೆಸುವುದು ಮತ್ತು ವಿಸ್ತರಿಸುವುದು ಒಂದು ಪ್ರಮುಖ ಕಾರ್ಯವಾಗಿದೆ. ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಅಂದರೆ ಸಾರಿಗೆ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಹಣಕಾಸಿನ ನೆರವನ್ನು ಕೊಡುವುದು ಕೂಡ ಈ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ನ ಒಂದು ಕಾರ್ಯವಾಗಿದೆ. ಸೀಡ್ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಅಂಡರ್ IDBI ಸ್ಕೀಮ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಸೀಡ್ ಕ್ಯಾಪಿಟಲ್, ಸಣ್ಣ ಪ್ರಮಾಣದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ನೀಡೋದು ಈ ಒಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ನ ಕಾರ್ಯವಾಗಿದೆ. ಶಾರ್ಟ್ ಟರ್ಮ್ ಲೋನ್ ಟು ಕವರ್ ಇಕ್ವಿಟಿ ಗ್ಯಾಪ್, ಪ್ರಮೋಷನಲ್ ಆಕ್ಟಿವಿಟೀಸ್, EDPs, ಸೆಮಿನಾರ್ಸ್, ಇಂಟ್ರೆಸ್ಟ್ ಸಬ್ಸಿಡಿ ಫಾರ್ ಇಟ್ ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಅಡಾಪ್ಟೇಷನ್ಸ್ ಆಫ್ ಇಂಡಿಜಿನಿಯಸ್ ಟೆಕ್ನಾಲಜಿ, ಅಂದರೆ ಸ್ಥಳೀಯ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು. ಪ್ರಮೋಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ಸ್ಟೇಟ್ ರೀಜನ್. ಪ್ಯಾಕೇಜ್ ಆಫ್ ಅಸಿಸ್ಟೆನ್ಸ್ ಆಫ್ SFC, ಅಂದರೆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ನ ಯಾವ ಪ್ಯಾಕೇಜ್ನ ಅಡಿಯಲ್ಲಿ ನಮಗೆ ಹಣಕಾಸಿನ ನೆರವು ಸಿಗ್ತಾ ಹೋಗ್ತದೆ ಅಂತ ನೋಡೋದಾದರೆ, ಡೆವಲಪ್ಮೆಂಟಲ್ ಸರ್ವಿಸ್, ಫಿನಾನ್ಷಿಯಲ್ ಸರ್ವಿಸ್ ಆ್ಯಂಡ್ ಸ್ಕೀಮ್ಸ್ ಆಫ್ ಇನ್ಸೆಂಟಿವ್ಸ್ ಅಂತ ನಾವು ನೋಡ್ತೀವಿ. ಸಮ್ಮರಿ ಸೆಷನ್. ದಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸ್ಟ್ರೈವಿಂಗ್ ಟು accelerate the promotion of entrepreneurial activities, fostering branded ventures both in manufacturing and service sector, which are created on solid foundations, let down process and best practices, building a strong culture, increasing visibility, setting a new working and laying down strong technical reorientation. In the present context, the role of financial institutions is quite unique and outstanding. If you want additional information, you can refer these books. Vasant Desai, The Dynamic of Entrepreneurial Development and Management, HPH, Mumbai. Dr. S.O. Alsagi, Entrepreneurship Development, Sri Siddharingeshwara Prakashana, Kalburgi. Halt Entrepreneurship, a New Venture Creations, HPH Publications, New Delhi. Multiple choice questions are there. State finance corporations gives assistance mainly to develop: option A, small and medium scale industries; option B, large scale industries; option C, cotton industries; option D, agricultural farms. Answer is option A, small and medium scale industries. Second one, the first complete Indian bank was established in the year: option A, 1794;
Option B 1894. Option C 1896. Option D 1902. Answer is option B 1894. Which of the below mentioned institutions are linked with the financial sector of India controlled by the Reserve Bank of India? Option A commercial bank, option B money lenders, option C stock exchange operations, option D all of the above. Answer is C stock exchange operations. Fourth one, in India, which bank has the highest share in the disbursement of credit to agricultural and allied activities? Option A cooperative banks, option B regional and rural bank, option C commercial banks, option D microfinance institutions. Fourth one, answer is C commercial banks. Fifth one, state level financial institutions are state financial corporations, state industrial development corporations, state industrial investment corporations, all of the above. Answer is D, all of the above. Thank you.